ಪಾಕಿಸ್ತಾನ ಏನು ಅನ್ನೋದು ಹಿಂದೆ ಕೂಡ ಪ್ರೂವ್ ಮಾಡ್ಕೊಂಡಿದೆ. ಈಗಲೂ ಕೂಡ ಅಂಥದ್ದೇ ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ. ತನ್ನ ಪ್ರಜೆಗಳನ್ನೇ ತನ್ನ ದೇಶದ ಒಳಕ್ಕೆ ಬಿಟ್ಕೊಳ್ಳಾರ್ದಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದೆ ಪಾಕಿಸ್ತಾನ. ಗಡಿಯಲ್ಲಿ ನರಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ್ತಾ ಇದೆ. ತನ್ನ ಪ್ರಜೆಗಳನ್ನೇ ಒಪ್ಪಿಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದೆ ಪಾಕಿಸ್ತಾನ. ಅಟ್ಟಾರಿ ಗಡಿಯಲ್ಲಿ ತಮ್ಮವರನ್ನ ಬಿಟ್ಟುಕೊಳ್ಳೋದಕ್ಕೆ ಹಿಂದೆ ಇಟ್ಟು ಭಾರತದಲ್ಲಿ ವಾಸವಾಗಿದ್ದಂತಹ ಪಾಕ್ ನಾಗರಿಕರನ್ನ ಈಗ ಬಿಟ್ಕೊಳ್ತಾ ಇಲ್ಲ. ಅವರುಗಳನ್ನ ಈ ಕಡೆಗೆ ಭಾರತ ಗಡಿಪಾರು ಮಾಡಾಗಿದೆ. ಆ ಕಡೆಗೆ ಅವರು ಕೂಡ ನೋ ಎಂಟ್ರಿ, ನಮಗೆ ನೀವು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಟ್ಟಾರಿವಾಗ ಗಡಿ ಭಾಗದ ಚೆಕ್ ಪೋಸ್ಟ್ನ ಈಗ ಬಂದ್ ಮಾಡಿಕೊಳ್ಳಲಾಗಿದ್ದು ಗಡಿ ಭಾಗದಲ್ಲಿ ಪಾಕ್ ನಾಗರಿಕರು ಪರದಾಡ್ತಾ ಇದ್ದಾರೆ. ನಾವು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆ ಅವರದ್ದು. ನಿಮ್ಮ ದೇಶವನ್ನೇ ಕೇಳ್ಕೊಳ್ಳಿ, ನೀವೆಲ್ಲಿ ಹೋಗಬೇಕು ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಈಗ ಪಾಕಿಸ್ತಾನಕ್ಕೆ ಅನಿವಾರ್ಯವಾಗಿ ಇವ್ರುಗಳನ್ನ ಕರ್ಕೊಳ್ಳೇಬೇಕು, ಬಟ್ ಗಡಿ ಬಂದ್ ಮಾಡಿಕೊಂಡು ಅವ್ರನ್ನ ಕರ್ಕೊಳ್ಳಲ್ಲ, ನೀವು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅಂದರೆ ಏನು ತೋರಿಸುತ್ತೆ? ದಿವ್ಯಾ, ಈಗ ಪಾಕಿಸ್ತಾನದ ದುಷ್ಟ ಬುದ್ಧಿ ಇಡೀ ಜಾಗತಿಕ ಮಟ್ಟದಲ್ಲಿ ಅವರ ಮರ್ಯಾದೆ ಹರಾಜಾಗಿದೆ. ಆದರೆ ತನ್ನ ದೇಶದವರೊಂದಿಗೆ ಅವರು ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನುವಂಥದ್ದು ಈಗ ಇನ್ನೊಂದು ಬಾರಿ ಜಗಜ್ಜಾಹೀರ ಆಗ್ತಾ ಇದೆ. ತನ್ನ ದೇಶದ ನಾಗರಿಕರನ್ನೇ ತನ್ನೊಳಗಡೆ ಸೇರಿಸ್ಕೊಳ್ಳುವಂತಹ ಇರಾದೆ ಅವರಿಗೆ ಇಲ್ಲ ಅಂತ ಅಂದರೆ ಯಾವ ರೀತಿ ಅವರು ನೀಚತನದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗುತ್ತೆ. ಈಗಾಗಲೇ ಭಾರತದಲ್ಲಿ ವಾಸವಿರುವಂತಹ ಪಾಕ್ ಪ್ರಜೆಗಳನ್ನು ದೇಶ ಬಿಟ್ಟು ತೆರಳುವಂತೆ ಭಾರತ ಸೂಚನೆಯನ್ನು ಕೊಟ್ಟಿದೆ. ಅವರೊಂದು ವೇಳೆ ಇದ್ರೆ ಅವರಿಗೆ ಶಿಕ್ಷೆ ಜೊತೆಗೆ ದಂಡವನ್ನು ವಿಧಿಸುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 786 ಜನ ಪಾಕ್ ಪ್ರಜೆಗಳು ತಮ್ಮ ಸ್ವದೇಶಕ್ಕೆ ಮರಳುತ್ತಾ ಇದ್ದಾರೆ. ಸೊ ಆದರೆ ಈಗ ಪಾಕಿಸ್ತಾನ ಮಾತ್ರ ನಮಗೆ ನೀವು ಬೇಕಾಗೇ ಇಲ್ಲ, ನೀವು ಬರಬೇಡಿ ಅಂತ ಅಟಾರಿ ಭಾಗ ಗಡಿಯ ಚೆಕ್ ಪೋಸ್ಟ್ ಏನಿದೆ ಅವರ ದೇಶಕ್ಕೆ ಎಂಟ್ರಿ ಆಗುವಂಥದ್ದು ಅದನ್ನೇ ಬಂದ್ ಮಾಡಿ ನೀವು ಬರಲೇಬೇಡಿ ಅಂತ ತಮ್ಮ ದೇಶದ ನಾಗರಿಕರಿಗೆ ಹೇಳ್ತಾ ಇದ್ದಾರೆ. ಅತ್ತ ಭಾರತದಲ್ಲೂ ಅವರು ವಾಸ ಮಾಡುವಂತೆ ಇಲ್ಲ, ನಮ್ಮ ದೇಶದ ರೂಲ್ಸ್ ಇದೆ. ಇನ್ನೊಂದು ಕಡೆಗೆ ತಮ್ಮ ಸ್ವದೇಶಕ್ಕೆ ಮರಳೋಣ ಅಂದ್ರೆ ಅಲ್ಲೂ ಪಾಕಿಸ್ತಾನ ಅನುವು ಮಾಡಿಕೊಡ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಇದು ಒಂದು ಹಂತದಲ್ಲಿ ಪಾಕಿಸ್ತಾನದ ನೀಚತನವೇ ಇಷ್ಟು ಅಂತ. ಆದರೆ ತನ್ನ ದೇಶದ ಪ್ರಜೆಗಳನ್ನೇ ಹೀಗೆ ನಡೆಸ್ಕೊಳ್ತಾ ಇದ್ರೆ ಇನ್ನು ಬೇರೆ ದೇಶದವರಿಗೆ ಯಾವ ರೀತಿ ವ್ಯವಹಾರ ಮಾಡಬಹುದು ಅದು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.